ನಮ್ಮ ನಗರಸಭೆ ಶುಚಿತ್ವ ಕಾಪಾಡುವಂತ ನಮಗೆಲ್ಲ ಬೆಳಗಿಂದ ಸಂಜೆವರೆಗೂ ತುಂಬಾ ನಮ್ಮ ನಗರನ ಶುಚಿಯಾಗಿ ನೋಡಿಕೊಂಡು ಆರೋಗ್ಯವನ್ನು ರಕ್ಷಣೆ ಮಾಡುವಂತ ನಮ್ಮ ಶುಚಿತ್ವ ಸೇನಾನಿಗಳು ಅಂತ ಕರೆಸ್ಕೊಳ್ಳೋ ನಗರಸಭೆ ನೌಕರರು ಹಾಗೂ ಇಲ್ಲಿ ನೆರೆದಿರೋಂಥ ಪತ್ರಿಕೆ ಎಲ್ಲ ಮಾಧ್ಯಮದವರಿಗೂ 69ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಜೈ ಭುವನೇಶ್ವರಿ. ಈ ಒಂದು ವೇದಿಕೆ ಮೇಲೆ ಈಗಾಗಲೇ ಗೋವಿಂದರಾಜಣ್ಣವರು, ನಮ್ಮ ನಾಗರಾಜ ಸೋಮಣ್ಣವರು, ಶ್ರೀನಾಥ ಅಣ್ಣವರು ಕರ್ನಾಟಕ ಮತ್ತು ಕನ್ನಡದ ಪರವಾಗಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಸಂಘಟನೆಯ ವಿವಿಧ ಕಾರ್ಯಗಳು ಮತ್ತು ಹೋರಾಟಗಳು ಸಕ್ಸಸ್ ಬಗ್ಗೆ ನಮ್ಮ ರಾಘವೇಂದ್ರ ಅವರು ಆಗಲೇ ಮಾತಾಡಿದ್ದಾರೆ. ಹಾಗೂ ಮುಖ್ಯವಾಗಿ ವಿಡಿಯೋ ಮೂಲಕ ಅವರ ಒಂದು ಸಂಘಟನೆಯ ಏನು ಕಾರ್ಯಕ್ರಮಗಳು ಸಕ್ಸಸ್ ಆಗಿರೋದ್ರ ಬಗ್ಗೆ, ಕರ್ನಾಟಕಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆಗಳ ಬಗ್ಗೆ ನೀವು ಈಗಾಗಲೇ ಎಲ್ಲರೂ ವೀಕ್ಷಣೆ ಮಾಡಿದ್ದೀರಾ. ಕರ್ನಾಟಕದಲ್ಲಿ ಕನ್ನಡ ಉಳಿಸೋದಕ್ಕೆ ಮತ್ತು ಕನ್ನಡಿಗರು ಉಳ್ಕೊಳ್ಳೋದಕ್ಕೆ, ಕನ್ನಡಿಗರು ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಮುಖ ಹೋರಾಟ ಮಾಡ್ತಾ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಬೇರೆ ಬೇರೆ ಸಂಘಟನೆಗಳು ಕೂಡ ರಾಜ್ಯದಲ್ಲಿ ಹೋರಾಟಗಳನ್ನ ನಡೆಸ್ತಾ ಇದ್ರು. ಹೋರಾಟಗಳ ಬಗ್ಗೆ ತಕ್ಷಣ ಸ್ಪಂದಿಸಿ ಸಮಸ್ಯೆಗಳಿಗೆ ಹೋರಾಟಗಳನ್ನ ಮಾಡ್ತಾ ಉತ್ತರನ ಹುಡುಕ್ತಾ ಇರುವಂತ ಯಾವುದಾದ್ರೂ ಸಂಘಟನೆ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖ್ಯವಾಗಿ ಈ ವರ್ಷದ ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ಕನ್ನಡ ನಾಮಫಲಕಗಳನ್ನ ರಾಜಧಾನಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಅಳವಡಿಸ್ಬೇಕಂತ ಮಾಡಿದಂಥ ಹೋರಾಟ. ಬೆಂಗಳೂರು ನಮ್ಮ ರಾಜಧಾನಿ, ಕರ್ನಾಟಕ ರಾಜ್ಯದ ರಾಜಧಾನಿ. ಶ್ರೀನಾಥ ಹೇಳಿದ ಹಾಗೆ ಭಾರತದಲ್ಲೇ ಎಲ್ಲ ಇಡೀ ವಿಶ್ವ ಈಗ ತಿರುಗಿ ನೋಡ್ತಾ ಇರುವಂತ ಒಂದು ಪ್ರಮುಖ ನಗರ. ಆ ನಗರದಲ್ಲಿ ಇವತ್ತು ಕನ್ನಡ ಭಾಷೆ ಅಷ್ಟೇ ಅಲ್ಲ, ಇವತ್ತು ಕನ್ನಡ ಭಾಷೆ ಇದೆಯಾ ಅನ್ನೋ ಮಟ್ಟಕ್ಕೆ ನಾವು ನೋಡ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಅಂಗಡಿ ಮಾಲ್ಗಳಲ್ಲಿ ಹೋದ್ರೂ ಕೂಡ ಪೂರ್ಣ ಕನ್ನಡ ಮಾತಾಡಿದ್ರೆ ಅಲ್ಲಿ ಅಟೆಂಡ್ ಮಾಡ್ತಿರೋಂಥ ಏನು ನೌಕರರು ಇರ್ತಾರೆ, ಬೇರೆ ಯಾರನ್ನಾದ್ರೂ ಒಬ್ಬ ಇವ್ರನ್ನ ಕರೆದು ನಮ್ಮನ್ನ ಅಟೆಂಡ್ ಮಾಡಿ ಅಂತ ಹೇಳುವಂತ ಪರಿಸ್ಥಿತಿ, ಅಥವಾ ಬೇರೆ ಲ್ಯಾಂಗ್ವೇಜ್ ಮಾತಾಡಿ ಮೇಡಮ್ ಅಂತ ಹೇಳುವಂತ ಪರಿಸ್ಥಿತಿ ಇರುವಂತ ಸ್ಥಿತಿ ಬ್ಯಾಂಗ್ಳೂರಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಇದೇ ರೀತಿ ಬೆಂಗಳೂರಲ್ಲಿ ಭಾಷೆ ಕುಂಠಿತ ಆಗ್ತಾ ಹೋದ್ರೆ ಮುಂದೊಂದು ದಿವಸ ಬೆಂಗಳೂರು ನಗರದಲ್ಲಿ ಈಗಾಗಲೇ ಕನ್ನಡಿಗರ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂತ ಒಂದು ವರದಿ ಇದೆ. ಮುಂದೆ ಕನ್ನಡಿಗರ ಪ್ರಮಾಣವು ರಾಜಧಾನಿಯಲ್ಲಿ ಕಡಿಮೆ ಆಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾಮಫಲಕಗಳನ್ನ ಅಳವಡಿಸುವಂತ ಹೋರಾಟ ಮಾಡಿ ರಾಜ್ಯ ಸರ್ಕಾರ ಮೊದಲಿಗೆ ಸಹಕಾರ ಕೊಡದೇ ಹೋದ್ರು, ನಂತರ ರಾಜ್ಯ ಸರ್ಕಾರ ಅದಕ್ಕೆ ಸಹಕಾರ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಸಕ್ಸಸ್ ಮಾಡಿರುವಂತ ವೇದಿಕೆಯನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಹಾಗೂ ಈಗಾಗಲೇ ರಾಘವೇಂದ್ರ ಅವರು ಹೇಳಿದ ಹಾಗೆ ಕನ್ನಡಿಗರಿಗೆ ಡಾಕ್ಟರ್ ಸರೋಜಿನಿ ಮಹೇಶ್ ಅವರ ವರದಿ ಆಧಾರದಲ್ಲಿ ನೌಕರಿಗೆ ಸಿಗ್ಬೇಕನ್ನೋ ಒಂದು ಹೋರಾಟನ ಈಗಾಗಲೇ ನಮ್ಮ ಅಜೆಂಡದಲ್ಲಿ ಇಟ್ಟು ಹೋರಾಟನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಏನ್ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಹೇಳ್ತಾ ಇದ್ರು. ಮುಂದೆ ಆ ಹೋರಾಟ ಸಕ್ಸಸ್ ಆಗಲಿ, ಕನ್ನಡಿಗರಿಗೆ ನೌಕರಿ ಸಿಗುವಂತ ಹೆಚ್ಚಿನ ಶೇಕಡವಾರು ಹೆಚ್ಚಾಗಿ ಸಿಗುವಂತ ಅವಕಾಶನ ಕಲ್ಪಿಸ್ಕೊಡ್ಲಿ ಅಂತ ಕೇಳ್ತಾ ಈ ಒಂದು ಜಿಲ್ಲಾ ಭಾಗದಲ್ಲಿ ರಾಘವೇಂದ್ರ ಮತ್ತು ಅವರ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಭಾಗದ ಸಮಸ್ಯೆಗಳಿಗೆ ಶೀಘ್ರವಾಗಿ ಏನು ಜನ ಅವ್ರ ಸಮಸ್ಯೆಗಳಂತ ಬಂದಾಗ ಸ್ಪಂದಿಸ್ತಾ ಇರುವಂತ ಅವ್ರು ಕೊಡ್ತಾ ಇರುವಂತ ಸಮಯಕ್ಕೆ ಅವರಷ್ಟು ಸಮಯ ಕೊಟ್ಟು ನಾವು ವೈಯಕ್ತಿಕವಾಗಿ ನಾನು ಮಾಡಕ್ಕಾಗ್ಲಿಲ್ಲ ಅಂದ್ರು ಅವ್ರು ಅವ್ರು ಪಡುವಂಥ ಶ್ರಮಕ್ಕೆ, ಅವ್ರು ಮಾಡೋಂಥ ಹೋರಾಟಗಳಿಗೆ ಯಾವತ್ತೂ ಒಬ್ಬ ಸಹೋದರಿಯಾಗಿ ಹಿತೈಷಿಯಾಗಿ ಅವ್ರು ಏನೇ ಕೇಳಿದ್ರು ಅವ್ರ ಜೊತೆ ಉಳ್ಕೋತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ
ಅವರೆಲ್ಲರ ಶ್ರಮವನ್ನ ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸ್ತಾ ಈ ಒಂದು ಅವಕಾಶನ ನಿಮ್ಮ ಜೊತೆ ಬೆರೆತು ವೇದಿಕೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಭುವನೇಶ್ವರಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141066685.